ಪ್ಲೀಸ್ ಒಂದ್ಸಲಿ ಇಲ್ಲಿ ಬಂದು ವಿಸಿಟ್ ಮಾಡಿ. ನೀವು ಒಂಥರ ಲೈಕ್ ಬೇರೆ ವರ್ಲ್ಡ್ಗೆನೆ ಹೋಗ್ಬಿಡ್ತೀರಾ. ನೀವು ಇದೆ ನೋಡ್ರಿ ಇಲ್ಲಿ, ಇನ್ನು ಕೆಳಗಡೆ ಎಲ್ಲ ಎಷ್ಟೊಂದಿದೆ. ಕೆಳಗಡೆ ಒಂದು ಫ್ಲೋರ್ ಇದೆ ಇದು. ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಪಯಣ ಕಾರ್ ಮ್ಯೂಸಿಯಂ ಮೈಸೂರಲ್ಲಿ ಹೊಸ ಓಪನ್ ಆಗಿದೆ. ಸೊ ಅವತ್ತಿನ ಬರ್ಬೇಕು ಅನ್ಕೋತಾ ಇದ್ವಿ, ನಮ್ಮ ಕಾಲೇಜ್ ಎಕ್ಸಾಮ್ಸ್ ಅದು ಇದು ಅದಕ್ಕೆ. ಸೊ ಇವಾಗ ಬರ್ತಾ ಇದ್ದೀನಿ. ಇಲ್ಲಿ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ತುಂಬಾ ಇದೆ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಏನೇನಿದೆ, ಹೆಂಗಿದೆ ಅಂತ. ಲೆಟ್ಸ್ ಗೆಟ್ ಇನ್. ಮೋಸ್ಟ್ಲಿ ಇದಕ್ಕೆ ಟಿಕೆಟ್ 50 ರೂಪೀಸ್ ಅನ್ಸುತ್ತೆ. ನನ್ನ ಫ್ರೆಂಡ್ ಹೋಗಿದ್ದ, ಅವ್ನು 50 ರೂಪೀಸ್ ಅಂತ ಹೇಳಿದಾನೆ. ನೋಡೋಣ ಟಿಕೆಟ್ ಎಲ್ಲಿ ತಗೊಳ್ಳೋದು, ಏನ್ ಮಾಡೋದು ಅಂತ. This is Payana. My God. Standard. Seriously. ನಾನು ಆಗಲೇ ಟಿಕೆಟ್ ತಗೋಬೇಕಾದ್ರೆ ಒಳಗಡೆ ಕಾರ್ ನೋಡಿದೆ, ಲೈಟ್ ಬ್ಲೂ ಕಲರ್ ಇನ್ನೊಂದಿತ್ತು. ಕಾರ್ ನೋಡ್ತಿದ್ರೆ ಬ್ರೋ ಈ ತರ ಕಾರ್ಗಳನ್ನ ಮಾತ್ರ ಯಾಕಿಲ್ಲ ಅನ್ಸ್ತಾ ಇದೆ ಆಕ್ಚುಲಿ. ಇಲ್ಲಿ ನೋಡಿ, 1962 ರಾಯಲ್ ಆಲ್ಬರ್ಟ್ ಹಾಲ್, ಲಂಡನ್, ಏಪ್ರಿಲ್ 22, 1959 ವರೆಗೂ ಇದ್ದಿದ್ದು. ಬ್ಲ್ಯಾಕ್ ಕಲರ್, ಇಟ್ಸ್ ಲೈಕ್ ಹೆವಿ ಲಕ್ಸುರಿಯಸ್. ಇದೆಲ್ಲ ಫೀಲ್ ಆಕ್ಚುಲಿ ನಮ್ಗೆ ಫೀಲ್ ಮಾಡಕ್ಕೂ ಸಿಗಲ್ಲ. ಇದನ್ನ ಈಗ ಒಳಗಡೆ ಕೂತ್ಕೋಬೇಕು ಅಂದ್ರೆ ಈಗ ನೋಡಿ ನಮ್ಗೆ ಕೂತ್ಕೊಳಕ್ ಆಗಲ್ಲ. ಯಾವ ಪುಣ್ಯಾತ್ಮರ್ದೋ ಏನೋ ಇದೆಲ್ಲ. ವೀರೇಂದ್ರ ಹೆಗಡೆ ಅವ್ರ ಫೋಟೋ ಹಾಕಿದ್ದಾರೆ. ಐ ಥಿಂಕ್ ವೀರೇಂದ್ರ ಹೆಗಡೆ ಅವ್ರದ್ದೇ ಇದು ಫೋಟೋ. ಈ ಕಾರ್ ವೀರೇಂದ್ರ ಹೆಗಡೆ ಅವ್ರದ್ದೇ ಅನ್ಸುತ್ತೆ. ಹಾಕಿದಾರಲ್ಲ ಇಲ್ಲಿ, ಅವ್ರದ್ದೇ ಇದು ಕಾರ್. ಅವರೆಲ್ಲ ಹೆವಿ ಅಂದ್ರೆ ಹೆವಿ ಫೀಲ್ ಮಾಡಿರ್ತಾರೆ. ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದಾಗ ಅವ್ರು ಹೇಳ್ತಾ ಇದ್ರು, ಅವ್ರ ಡ್ಯಾಡಿ ಅವ್ರಿಗೆ ಬೆಂಜ್ ಏನೋ ಕೊಡ್ಸಿದ್ರು ಅಂತೆ ಕಾಲೇಜ್ ಟೈಮ್ ಹೋಗಕ್ಕೆ. ಅವರೆಲ್ಲ ರಿಚ್ ಪೀಪಲ್ಸ್. ಬಟ್ ಆಕ್ಚುಲಿ ಅವ್ರ ಕಾರ್ ಕಲೆಕ್ಷನ್ಸ್ ತುಂಬಾ ಇಷ್ಟ ನನಗೆ. ಅಲ್ಲೂ ಧರ್ಮಸ್ಥಳದಲ್ಲಿ ನೋಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ. ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಚಕ್ಕಡಿದು ವೀಲ್ಸ್. ಸೊ ಈ ಸ್ಪಿನ್ ಆಗೋ ಥರನೇ ರೆಡಿ ಮಾಡಿ ಇಟ್ಟಿದ್ದಾರೆ. ಅವಾಗಿಂದ ಇದೆಲ್ಲ ಓಕೆ, ಇದೆಲ್ಲ ಇಟ್ಟಿದ್ದಾರೆ. ಮಿಡ್ 1900s ಇದು ಓಕೆ. ಬುಲಕ್ ಕಾರ್ಟ್ದು, ಇದು ಹಾರ್ಸ್ದು ಎಲ್ಲ ಇಟ್ಟಿದ್ದಾರೆ. ಟೈಪ್ಸ್ ಆಫ್ ವೀಲ್ಸ್. ಆಕ್ಚುಲಿ ಎತ್ತಿನ ಬಂಡಿಯಿಂದ ಸ್ಟಾರ್ಟ್ ಮಾಡಿ ಎಷ್ಟೊಂದು ಕಾರ್ಸ್ನ ಇಟ್ಟಿದ್ದಾರೆ ಇಲ್ಲಿ. ನೋಡೋಣ. ಇದು ಈಗೀಗ ಹೊಸದಾಗಿ ಮಾಡಿರೋದು, ಹೆವಿ ಹ್ಯೂಜ್ ಆಗಿ ಬಿಲ್ಟ್ ಮಾಡಿದ್ದಾರೆ. ಒಂದೊಂದನ್ನೇ ನೋಡ್ಕೊಂಡು ಹೋಗೋಣ. ಇದು ನೋಡ್ರಿ, ಇದು ಏನ್ ಮಸ್ತಾಗಿ ಮಾಡಿದ್ದಾರೆ ಇದನ್ನ. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನಾನು. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಯಾಕಂದ್ರೆ ಈಗಲೂ ಯೂಸ್ ಮಾಡ್ತಾರೆ ಇದನ್ನ. ಸೊ ಕಾರ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಕಾರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಹೇಗಿದೆ ಅಂದ್ರೆ ಮಸ್ತಾಗಿದೆ ನೋಡಕ್ಕೆ. ಅದರದ್ದು ಬಿಲ್ಡ್ ಕ್ವಾಲಿಟಿ ನೋಡಿ, ಸಸ್ಪೆನ್ಷನ್ ನೋಡಿ, ಅಂಡ್ ಅದರದ್ದು ಮೋಸ್ಟ್ಲಿ ನಾನು ಪವರ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಬಟ್ ಇದ್ದೇ ಇರುತ್ತೆ ಪವರ್ ಇದರಲ್ಲಿ. ಅದ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡಿ. ಒಂದ್ಸತಿ ಆದ್ರೂ ಇದ್ರಲ್ಲಿ ಕೂತ್ಕೊಂಡು ಹೋಗ್ಬೇಕು ಅನ್ನೋದು ಇರಬೇಕು. ಎಲ್ಲ ಹುಡುಗರಿಗೆ ಇಷ್ಟ ಆಗುತ್ತೆ ಕಾರ್ಸ್. ಬಟ್ ನೋಡೋಣ ಹೇಗಿದೆ ಅಂತ ಒಂದೊಂದೇ. ಇದು 1928 ಫೇಟ್ 521 ಈ ಕಾರ್ದು ನೇಮು. ಇಲ್ಲೆಲ್ಲ ನೇಮ್ ಬೋರ್ಡ್ ಸಮೇತನ ಹಾಕಿದ್ದಾರೆ. ನೆಕ್ಸ್ಟ್ ಇದು ಮಹಾತ್ಮ ಗಾಂಧೀಜಿಯವರು ಯೂಸ್ ಮಾಡಿರೋ ಕಾರ್ ಇದು. ಆಕ್ಚುಲಿ ಇಲ್ಲಿ ಕೊಟ್ಟು ಇದ್ದಾರೆ ಇದನ್ನ. ಮಹಾತ್ಮ ಗಾಂಧೀಜಿಯವರು ಯೂಸ್ ಮಾಡಿರೋದಂತೆ ಇದು. ಅಮೆರಿಕ 1929 ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 8 ಸಿಲಿಂಡರ್ ಪೆಟ್ರೋಲು, 29.7 ಹಾರ್ಸ್ ಪವರ್ ಇರೋ ಕಾರ್ ಇದು. ಸೊ ನಮ್ಮ ಗಾಂಧೀಜಿಯವ್ರು ಕೂತ್ಕೊಂಡಿರೋದು ಇದು. ದಿಸ್ ಇಸ್ ಮಿನಿ ಕಾರ್. ಹೇಗಿದೆ ನೋಡಿ, ಪುಟಾಣಿಯಾಗಿ ಸಖತ್ತಾಗಿದೆ. ನೆಕ್ಸ್ಟ್ ಫೋರ್ಡ್ ಕಂಪನಿ 1946 ಫೋರ್ಡ್ ಪರ್ಫೆಕ್ಟ್ E93A ಅಂತೆ ಕಾರ್ ಮಾಡೆಲ್ ನೇಮು. ಅದಂತರ ಆಕ್ಚುಲಿ ಇದೆಲ್ಲ ಹೇಳ್ತಿದ್ದೀನಲ್ಲ, ಕಾರ್ ತರ ಇಲ್ಲ. ಅಲ್ಲಿ ಗಾಂಧೀಜಿಯವ್ರು ಕೂತ್ಕೊಂಡಿರೋದಿಲ್ಲ, ಹೆವಿ ಹೂಜ್ ಆಗಿದೆ. ಲೈಕ್ ಅದು ಟ್ರಕ್ ತರನೇ ಇದೆ. ಅದು ಕಾರ್ ಅನಿಸ್ತಾನೆ ಇಲ್ಲ ಆಕ್ಚುಲಿ. ಅದು ಕಾರ್ ಅಲ್ವೇ ಅಲ್ಲ. ಅದು ಟ್ರಕ್ ತರ ಇದೆ. ಇದೆಲ್ಲ ಹೆಂಗಿದೆ ಅಂದ್ರೆ ಸೇಮ್ ಒಳಗೆ ಬೆಡ್ರೂಮ್ ತರ ಇದೆ ಇದು. ಹಿಂದ್ಗಡೆ ಒಳಗೆ ದೊಡ್ಡ ಸೋಫಾ ಸೆಟ್ಟು, ಮುಂದ್ಗಡೆನೂ ಸೋಫಾ ಸೆಟ್ಟು. ಎಷ್ಟು ಮಸ್ತಾಗಿ ಇಟ್ಟಿದ್ದಾರೆ.
ಫ್ರೇಜರ್ ಅಂತೆ, ಮಸ್ತ್ ಅಂದ್ರೆ ಮಸ್ತಾಗಿದೆ. ಇದೆಲ್ಲ ಕಾರ ಗುರು, ಇದು ಕಾರ್ ಅನ್ನಿಸ್ತಾನೆ ಇಲ್ಲ. ಇದು ಹೇಳ್ತೀನಲ್ಲ, ಲ್ಯಾಂಬೋಗಿನಿ ಬುಗಾಟಿ ಇವಕ್ಕೆಲ್ಲ ಬೆಲೆ ಕಟ್ತಾರೆ, ಲ್ಯಾಂಬೋಗಿನಿ ಬುಗಾಟಿಗೆಲ್ಲ ಬೆಲೆ ಕಟ್ಬೋದು. ಬಟ್ ದಿಸ್ ಕಾರ್ಸ್ ನಾವು ವ್ಯಾಲ್ಯೂ ಮಾಡೋಕ್ಕೆ ಆಗಲ್ಲ, ಅಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಇದು ನಮ್ಮ ಹತ್ರ ಇದೆ ಅಂತ ತುಂಬಾ ಖುಷಿ ಪಡಬೇಕು. ಈ ಕಾರ್ ನೋಡ್ತಿದ್ರೆ ಎಷ್ಟು ಹ್ಯೂಜ್ ಆಗಿದೆ ಅಂದ್ರೆ, ಅದು ಬೋನೆಟೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಬರೀ ಬೋನೆಟೇ ಇದೆ. ಆಕ್ಚುಲಿ ಟಚ್ ಮಾಡೋಕ್ಕೂ ನಮ್ಗೆ ಇಲ್ಲ ಇದನ್ನ. ಈಗ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ ಮಾಡಿರೋ ವೆಹಿಕಲ್ ನಾವು ನೋಡ್ತಾ ಇದೀವಿ, ನೋಡಿ ಖುಷಿ ಪಡ್ತಾ ಇದೀವಿ. ಆಕ್ಚುಲಿ ನಮಗೆ ಮುಟ್ಟಕ್ಕೂ ಇದನ್ನ ಈಗ ಆಗಲ್ಲ, ಅಷ್ಟು ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ ಒಂದೊಂದು ಕಾರ್ಸ್ನು. ಈ ಕಾರ್ ನೋಡ್ತಾ ಇದ್ದೀರಲ್ಲ, ಈಸ್ ಹೆವಿ ಹ್ಯೂಜ್ ಅಂತಾನೆ ಹೇಳ್ಬೋದು. ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ. 150 ಹಾರ್ಸ್ ಪವರ್, 85 ಕಿಲೋಮೀಟರ್ಸ್ MPH ಅಂತ ಕೊಟ್ಟಿದ್ದಾರೆ ಟಾಪ್ ಸ್ಪೀಡ್ ಅದ್ರದ್ದು. ಆ್ಯಂಡ್ 8 ಸಿಲಿಂಡರ್ ಇನ್ ಲೈನ್, ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದಟ್ ಹ್ಯೂಜ್ ವೆಹಿಕಲ್. ಈ ಕಾರು ನಮ್ಮ ಮೈಸೂರು ಒಡೆಯರ್ದು, ಜಯಚಾಮರಾಜೇಂದ್ರ ಒಡೆಯರ್ದು ಈ ಕಾರು. ಅವರೇ ಈ ಕಾರ್ನ ಪ್ರೆಸೆಂಟ್ ಮಾಡಿರೋದು. ಅವರೆಲ್ಲ ಓಡಾಡಿರುವಂಥ ಫೋಟೋಸ್ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ. H.H. ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜ್ ಆಫ್ ಮೈಸೂರು ಪ್ರೆಸೆಂಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ಈ ಕಾರು ನಮ್ಮ ಮೈಸೂರು ಒಡೆಯರ್ದು. ನಮ್ಮ ರಾಜರು ಮಹಾರಾಜರು ಓಡಾಡಿರೋಂಥ ಕಾರ್ ಇದು. ಅವ್ರದ್ದು ಚೈಲ್ಡ್ಹುಡ್ ಫೋಟೋಸ್ ಆಗಲಿ, ಆಮೇಲೆ ಅಲ್ಲಿ ಅವರು ದೊಡ್ಡವರಾದ್ಮೇಲೆ ಓಡಾಡಿರೋ ಕಾರು, ಅದ್ರ ಜೊತೆ ಕಾರ್ ಜೊತೆ ಇರೋ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ 2 ವೀಲರ್ ಸೆಗ್ಮೆಂಟ್ ಇದೆ. 2 ವೀಲರ್ ಸೆಗ್ಮೆಂಟ್ ಅಂದ್ರೆ ಇದೆಲ್ಲ ನಾವು ಈಗಲೂ ನೋಡ್ತಾ ಇದೀವಿ. ವಿ ಆರ್ ಲಕ್ಕಿ, ಅಟ್ಲೀಸ್ಟ್ ಇದನ್ನಾರು ನಾವು ನೋಡ್ತಾ ಇದೀವಲ್ಲ. ಒಂದಿನ ಈಗಾಗಲೇ ಬಂದು ನಿಂತಿದೆ, ಒಂದಿನ ಇದು ನಮ್ಗೆ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ನಮ್ಮ ಕೈಯಿಂದ. ಇವಾಗಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇದೀವಿ ಇದನ್ನ. ನಾವೀಗ ಈ ನೋಡ್ತಾ ಇರೋ ಕಾರು ನಮ್ಮ ಸಿ ವಿ ರಾಮನ್ ಅವ್ರು ಯೂಸ್ ಮಾಡಿರೋಂಥ ಕಾರ್ ಇದು. ಹೆಂಗಿದೆ ಅವ್ರದ್ದು ಕಾರ್ ಅಂತ, ಅವ್ರದ್ದು ಹಿಂಗಡೆ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಇದೆ ಅವ್ರ ಬಗ್ಗೆ. ಇಷ್ಟೆಲ್ಲ ತೋರಿಸ್ದೆ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೊಂಡಿರ್ತೀರಾ ಮೋಸ್ಟ್ ಆಫ್ ದ ಜನ, ನಂಗೆ ಗೊತ್ತು. ಬಟ್ ಇನ್ನೂ ಎಷ್ಟಿದೆ ನೋಡ್ರಿ ಇಲ್ಲಿ, ಇನ್ನು ಕೆಳಗಡೆ ಎಲ್ಲ ಎಷ್ಟೊಂದಿದೆ. ಕೆಳಗಡೆ ಒಂದು ಫ್ಲೋರ್ ಇದೆ ಇದು.
ಏನ್ ಮಸ್ತಾಗಿದೆ ನೋಡಿ ಇದು ಜೀಪ್. ಸೊ ಈಗ ಕೆಳಗಡೆ ಇಳ್ಕೊಂಡು ಹೋಗಕ್ಕೂ ಮಾಡಿದ್ದಾರೆ ಇಲ್ಲಿ ಜಾಗನ. ತುಂಬಾ ಕ್ಲೀನ್ ಆಗೇನೆ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಓ ಮೈ ಗಾಡ್, ಏನ್ ಮಸ್ತ್ ವೆಹಿಕಲ್ಸ್ ಇಟ್ಟಿದ್ದಾರೆ ಗುರು ಇಲ್ಲಿ. ಒಂದೇ ಒಂದು ಕಾರ್ ಇಲ್ವಲ್ಲ ಗುರು ನನ್ನ ಹತ್ರ. ಒಂದೇ ಒಂದು ಕಾರು ಅಟ್ಲೀಸ್ಟ್ 800 ಇದ್ದಿದ್ರು ಎಷ್ಟು ಖುಷಿ ಪಡ್ತಾ ಇದ್ದೆ ನಾನು. ಇದು ಇನ್ನೊಂದು ಸಾಮ್ರಾಜ್ಯ. ಇಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ಸ್ ಕಾರ್ಗಳಿದೆ. ನೋಡ್ಕೊಂಡು ಹೋಗೋಣ. ಯಾವ ಕಡೆ ನೋಡೋಣಪ್ಪ? ಅಲ್ಲಿಂದ ಎಲ್ಲಿ ಎಷ್ಟು ದೂರ ಇದೆ? ಯಾಕಡೆಯಿಂದ ಹೋಗೋದೀಗ? ಇಲ್ಲಿಂದ ಹೋಗೋಣ. ಇಲ್ಲೊಂದು ಚೇತಕ್ ನಿಲ್ಸಿದ್ದಾರೆ. ಚೇತಕ್ಕ ಇದು ಅಲ್ಲ, ಪ್ರಿಯಾ. ಇಟ್ಸ್ ಪ್ರಿಯಾ. ಇದು ನೋಡೋಕೆ ಒಳ್ಳೆ ಮಾಡೆಲ್ ತರ ಇದೆ, ಬಟ್ ಅದು ಆಕ್ಚುಲಿ ರಿಯಲ್ ಕಾರ್. ಅದಕ್ಕೆ ಇಂಜಿನ್ ಎಲ್ಲ ಇದೆ, ಅದು ಹೋಗುತ್ತೆ ಮುಂದೆ. ನೋಡಿದ್ರೆ ಸಡನ್ ಆಗಿ ಒಂದು ಚಿಕ್ಕ ಮಾಡೆಲ್ ತರ ಇದೆ. ಇಲ್ಲಿ ಎಷ್ಟು ಪುಟ್ಪುಟಾಣಿ ಕಾರ್ಸ್ ಇದೆ. ಅದು ಹೆವಿ ಅಂದ್ರೆ ಹೆವಿ ಇಷ್ಟ ಆಗುತ್ತೆ ನೋಡೋಕೆ. ಬಟ್ ಸಮ್ವನ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ದಿಸ್ ಆಲ್ರೆಡಿ. ಅದನ್ನ ಯಾರೋ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಕೂತ್ಕೊಂಡು ಓಡಿಸಿ ಅದನ್ನ ಅವ್ರ ಫ್ಯಾಮಿಲಿನ ಕರ್ಕೊಂಡು ಓಡಾಡಿ ಇದರಲ್ಲಿ. ಎಷ್ಟು ಪುಟ್ಪುಟಾಣಿ ಕಾರ್ಸ್ ಇದೆ ಇದೆಲ್ಲ. ಫಿಯೇಟ್ 1100 ಸೂಪರ್ ಸೆಲೆಕ್ಟ್ ಇದು. ಇದು ಪ್ರೀಮಿಯರ್ ಪದ್ಮಿನಿ. ಆಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮುಂಬೈಯಲ್ಲಿ, ಡೆಲ್ಲಿಲೆಲ್ಲ ಆಲ್ರೆಡಿ ಇವಾಗಲೂ ಇದೆ. ಇದು ಈಗಲೂ ಎಕ್ಸಿಸ್ಟ್ ಇದೆ. ಈ ಕಾರು ಟ್ಯಾಕ್ಸಿಯಾಗಿ ಯೂಸ್ ಮಾಡ್ತಾರೆ ಇದನ್ನ. ಅಂಬಾಸಿಡರ್, ವೈಟ್ ಕಲರ್ ಅಂಬಾಸಿಡರ್. ನಮ್ಮ ಮನೆಯಲ್ಲಿ 2 ಕಾರ್ ಇತ್ತು ಗುರು. ನಾನು ಇದನ್ನ ಕೂತ್ಕೊಂಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅನ್ನೋಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೇಲಿ 2 ಕಾರ್ ಇತ್ತು, ಬಟ್ ನಮ್ಗೆ ಅಷ್ಟು ನಿಜವಾಗ್ಲೂ ಅಷ್ಟು ತಲೆ ಇರಲಿಲ್ಲ. ಫೈನಲಿ ಸ್ಕ್ರಾಪ್ ಹೋಯ್ತು ಆ 2 ಕಾರನ್ನು. ಒಂದು ಅಂಬಾಸಿಡರ್, ಇನ್ನೊಂದು ಫೇಟ್ ಇತ್ತು ನಮ್ಮ ಮನೇಲಿ. ಸೊ ಅದು ಕಾಲ ಕಳ್ಕೊ ಬಂದಂಗೆ ಎಲ್ಲರೂ ನಮ್ಮ ಮನೇಲಿ ಬೇರೆ ಬೇರೆ ಕಾರ್ಸ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಆ ಕಾರ್ ಏನಾಯ್ತು ಅಂತಂದ್ರೆ ಫೈನಲಿ ಸ್ಕ್ರಾಪ್ ಆಯ್ತು. ಬಟ್ ಇವಾಗ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ನೋಡಿ ಈಗ ಅನಿಸ್ತಾ ಇದೆ ನಮ್ಮನೇಲಿ ಇದ್ದಿದ್ದನ್ನೇ ಇಟ್ಕೊಂಡಿದ್ರೆ ಎಷ್ಟು ವ್ಯಾಲ್ಯೂಯಬಲ್ ಆಗಿರೋದು ಈ ಕಾರ್ ಅಂತ. ನಮ್ಮ ವಿಷ್ಣುವರ್ಧನ್ ಸರ್ದಿದ್ದು ಅನ್ಸುತ್ತೆ. ಇಲ್ಲಿ ಪಕ್ಕದಲ್ಲಿ ನಮ್ಮ ವಿಷ್ಣು ದಾದಾ ಅವರು ನಿಂತಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಈ ಕಾರ್ ಅವ್ರದ್ದಿರುತ್ತೆ, ಇಲ್ಲಾಂದ್ರೆ ಅವ್ರು ಓಡಿಸಿರೋದಿರುತ್ತೆ. ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನು ಹಾಕಿಲ್ಲ ಅವರು. ಇಟ್ಸ್ ವಿಲೀಸ್ ಟ್ರಕ್ ಅಂತೆ. 475 ಇದು. ಕಲರ್ ನೋಡಿ, ಮೋಸ್ಟ್ಲಿ ಈ ಕಲರ್ ಇರುತ್ತೆ, ಅದನ್ನೇ ರೀಪೇಂಟ್ ಮಾಡಿರ್ತಾರೆ. ಬಟ್ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಇದನ್ನೆಲ್ಲ. ನೋಡಿ ಲಾರಿ ಹೇಗಿದೆ. ಶ್ರೀ ಧರ್ಮಸ್ಥಳ, ಮೋಸ್ಟ್ಲಿ ಇವ್ರದೆಲ್ಲ ಅವರ ಕೊಡುಗೆನೇ ಇರುತ್ತೆ. ಇದು ಟಾಟಾ ಅವ್ರ ಟ್ರಕ್ಕು. ಒಳಗಡೆ ಯಾರ್ದೋ ಒಂದು ಅಜ್ಜಿ ತಾತ ಅವ್ರದ್ದು ಫೋಟೋ ಹಾಕಿದ್ದಾರೆ. ಇಟ್ ಮೀನ್ಸ್ ಈ ಲಾರಿ ಅವ್ರದೇ ಅನ್ಸುತ್ತೆ. ಅಲ್ಲಿ ಒಳಗಡೆ ಹಾಕಿದ್ದಾರೆ ಯಾರ್ದೋ, ಅದು ಅಷ್ಟು ಎಕ್ಸಾಕ್ಟ್ ಆಗಿ ನೇಮ್ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇದು ಅವ್ರದೇ ಅನ್ಸುತ್ತೆ. ಇವಾಗ ಒಂದು ಹ್ಯೂಜ್ ಅಂಡ್ ಮ್ಯಾಸಿವ್ ಟ್ರಕ್ ತೋರಿಸ್ತೀನಿ. ಅದು ಮಿಲಿಟರಿ ಟ್ರಕ್ಕು. ಎಲ್ಲರೂ ಎಕ್ಸಾಕ್ಟ್ ಆಗಿರ್ತಾರೆ. ಹೆವಿ ಅಂದ್ರೆ ಹೆವಿ ಹ್ಯೂಜ್ ಆಗಿದೆ. ಎಕ್ಸಾಕ್ಟ್ ಆಗಿದ್ದೀರಾ? ಬನ್ನಿ ನೋಡೋಣ ಹಂಗಾರೆ ಹೇಗಿದೆ ನೋಡಿ ಟ್ರಕ್. ಬ್ರೋ ಲಿಟ್ರಲಿ ನಾನು ಮಲ್ಕೊಂಡು ಆರಾಮಾಗಿ ಪಾಸ್ ಆಗ್ಬೋದು. ನಂಗೆ ಏನಾಗಲ್ಲ, ಸ್ಟ್ರೈಟ್ ಇದೆ ಅದ್ರದ್ದು. ವೀಲ್ ಸೈಜ್ ನೋಡಿ ಬ್ರೋ, ಅದ್ರದ್ದು ಇಷ್ಟು ದಪ್ಪ ಇದೆ. ವೀಲ್ ಸೈಜ್ ನೋಡಿ ಅದ್ರದ್ದು ಯಾವ ಥರ ಇದೆ. ಹೈಟ್ ಮೋಸ್ಟ್ಲಿ ಇಲ್ಲಿವರೆಗೆ ಬರ್ಬೋದು. ನನ್ನ ಚೆಸ್ಟ್ವರೆಗೂ ಬರೀ ಟೈರೇ ಬರುತ್ತೆ. ಉಫ್ ಮೈ ಗಾಡ್, ಏನು ಗುರು ಇದು ಇಷ್ಟು ದೊಡ್ಡದಿದೆ. ಮಿಲಿಟ್ರಿ ಟ್ರಕ್ ಇದು. ಯಾವ ಕಾಡು ಮೇಡು ಕಲ್ಲು ಮುಳ್ಳು ಯಾವುದಕ್ಕೂ ಅಲ್ಲಾಡಲ್ಲ, ಹಂಗೆ ಹೋಗುತ್ತೆ ಅನ್ಸುತ್ತೆ. ಇದು ಹೋಗುತ್ತೆ ಅನ್ಸುತ್ತೆ, ಎಲ್ಲ ಹೋಗುತ್ತೆ, ಆ ಥರ ಇದೆ ಅದು. ಇಲ್ಲೊಂದು ರೊಟೇಟಿಂಗ್ ಕಾರ್ ಇಟ್ಟಿದ್ದಾರೆ. ಇಟ್ಸ್ ರೊಟೇಟಿಂಗ್ ಆ್ಯಕ್ಚುಲಿ, ತಿರುಗ್ತಾ ಇದೆ ಅದು. ಎಲ್ಲ ವುಡನ್ ಬಿಲ್ಟ್ ಕಾರ್ ಇದು. ಇದು ಮಸ್ತಾಗಿದೆ ಕಾರು. ಇದು 2008 ಮಾಡೆಲ್ ಬೆನ್ಸ್. ಇದೆಲ್ಲ ಈಗ ನಾವು ಆಲ್ರೆಡಿ ನೋಡ್ತಾ ಇದೀವಿ. ಇದೆಲ್ಲ ರೋಡ್ ಮೇಲೆ ಎಕ್ಸಿಸ್ಟ್ ಇದೆ ಆಲ್ರೆಡಿ. ಈಗ ನೋಡ್ತಾ ಒಬ್ಬ ಹತ್ರ ಇದೆ.
ಹಾಗೆ ನೋಡ್ಕೊಂಡು ಬಂದರೆ ಇದು ಬೆನ್ಸೇನೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ 2 ಬೆನ್ಸ್ನ ಅವ್ನು ಸ್ಕ್ರಾಪ್ ಥರ ನಿಲ್ಸಿದ್ದಾನೆ ಆಲ್ರೆಡಿ. ಒಂದು ಆರೆಂಜ್ ಕಲರ್, ಇನ್ನೊಂದು ಗ್ರೀನ್ ಕಲರ್ ಏನೋ, ಫುಲ್ ಸ್ಕ್ರಾಪ್ ಥರ ನಿಲ್ಸಿದ್ದಾರೆ. ಅದನ್ನು ಹೆವಿ ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. ಗುರು ಎಷ್ಟು ವ್ಯಾಲ್ಯೂ ಇದೆ, ಆ ಥರ ನಿಲ್ಸ್ಕೋಬೇಡಿ. ಯಾರಿಗಾರು ಚೆನ್ನಾಗಿ ನೋಡೋರ ಹತ್ರ ಆದರೂ ಕೊಡಿ, ಇಲ್ಲ ನೀವಾರು ಚೆನ್ನಾಗಿ ನೋಡ್ಕೊಳ್ಳಿ. ಪ್ಯಾಷನ್ ಇರೋರು ಯಾರು ಆ ಕಾರ್ನ ಆ ಥರ ನಿಲ್ಸ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿದೆ ಆ ಕಾರ್ಗಳು. ಇದು BMW. ಟೊಯೋಟಾ ಕೊರೋಲಾ. ಹಲೋ, ಹೇಳು ಬಿಡಿದೆ. ಜಾಗ್ವಾರ್ ತಗೊಂಡಂತೆ ಜಾಗ್ವಾರು ನಂಗೆ ಹೇಳಲೇ ಅಲ್ವಲ್ಲ, ನಂಗೊಂದು ಕೊಡಿಸ್ಲಾ? ಫೋನೇ ಮಾಡಿಲ್ವಂತಲ್ಲ ನೀನು. ಯಾಕಿದಂಗೆ ಅನ್ಕೊಂಡ್ರಾ? ಅಲ್ಲಿ ನೋಡಿ ಹಿಂದ್ಗಡೆ ಜಾಗ್ವಾರ್ ಕಾರ್ ಇದೆ. ಆ್ಯಕ್ಚುಲಿ ಎಷ್ಟು ಮಸ್ತಾಗಿದೆ ಅಂತಂದರೆ ಹೆವಿ ಅಂದರೆ ಹೆವಿ ಇದೆ ಇದನ್ನು ಕಾರು. ಮಾಸ್ಡಾ. ಅದು ಆ್ಯಕ್ಚುಲಿ ಹೇಗೆ ನಿಲ್ಸಿದ್ದಾರೆ ನೋಡಿ ಅದನ್ನು. ಅದ್ರದ್ದು ಪೇಂಟ್ ಆಗಲಿ, ಅದ್ರದ್ದು ಒಂದು ಪ್ರತಿಯೊಂದು ಲೈಕ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಫೈನಲಿ ನಾನು ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬ ಹುಡುಗ, ಪ್ರತಿಯೊಬ್ಬ ಕಾರ್ ಲವರ್, ಹುಡುಗ ಆಗಿರಲಿ ಕಾರ್ ಲವರ್ಸ್ ಆಗಿರಲಿ, ಪ್ಲೀಸ್ ಒಂದ್ಸಲಿ ಇಲ್ಲಿ ಬಂದು ವಿಸಿಟ್ ಮಾಡಿ. ನೀವು ಒಂಥರ ಲೈಕ್ ಬೇರೆ ವರ್ಡ್ಗೆ ಹೋಗ್ಬಿಡ್ತೀರಾ. ನೀವು ಒಂಥರ ಏನೋ ಕಳೆದೋದಂಗೆ ಆಗ್ಬಿಡ್ತೀರಾ. ಯಾವ ಕಾರ್ ನೋಡೋದು, ಯಾವ ಕಾರ್ ಬಿಡೋದು, ಲೈಕ್ ಎಷ್ಟೊಂದು ಕಾರ್ ಇದೆ ಇದರಲ್ಲಿ. ನಿಮಗೆ ಎಲ್ಲ ಇಷ್ಟ ಆಗುತ್ತೆ. ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ತಿದ್ದೀನಿ. ಏನು ಕ್ಯೂಟ್ ಆಗಿದೆ ಅಂದರೆ ಎಷ್ಟು ಕ್ಯೂಟ್ ಆಗಿದೆ, ಲೈಕ್ 800 ಥರ ಮಸ್ತಾಗಿದೆ. ಇಲ್ಲಿ ನೋಡಿ, ಇಟ್ಸ್ ಬ್ರ್ಯಾಂಡ್. ಈಗ ಆ್ಯಕ್ಚುಲಿ ಒಂದು ರೆಡಿ ಆಗ್ತಾ ಇದೆ 800 ನಮ್ಮ ಮನೆಯಲ್ಲಿ. ಅದನ್ನ ರೀಪೇಂಟು ಅದೆಲ್ಲ ಕಳಿಸಿದ್ದೀವಿ. ಐ ಥಿಂಕ್ 2003 ಮಾಡೆಲ್ ಕಾರ್ ನಮ್ಮ ಹತ್ರ ಇರೋದು. ಬ್ಲೂ ಕಲರ್ನ ರೆಡಿ ಮಾಡ್ಸೋಕೆ ಕಳಿಸಿದ್ದೀವಿ. ರೀಪೇಂಟ್ ಎಲ್ಲ ಆಗಿ ಒಂದು ಸ್ಟಾಕಿಗೆ ಬಂದಮೇಲೆ ನಾನು ವಾಪಸ್ ಅದನ್ನ ವೀಡಿಯೋ ಮಾಡಿ ನನ್ನ ಚಾನಲ್ ಹಾಕ್ತೀನಿ. ವೇಟ್ ಫಾರ್ ಇಟ್. ಇದು ಏನಿಲ್ಲ, ನಾವು ನೋಡಿರ್ತೀವಿ. ಈಗ ಇದೆ ಇದು. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ನೋಡಿದ್ದೀನಿ, ಬ್ಯಾಂಗ್ಳೂರಲ್ಲಿ ನೋಡಿದ್ದೀನಿ ಇದನ್ನು. ಇವೆಲ್ಲ ಲೇಟೆಸ್ಟ್ ಕಾರ್ಸು. ನನಗೆ ಆ್ಯಕ್ಚುಲಿ ಏನೋ ಒಂಥರ ಇದನ್ನು ನಾನು ಒಂದ್ಸತಿ ಕಾರ್ ಹುಡುಕ್ಬೇಕಾದ್ರೆ OLX ಅಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮೈಸೂರಿಗೆ ವೆಹಿಕಲ್ ಒಂದು ನೋಡಿದ್ದೆ, ಹ್ಯುಂಡೈ ಸೊನಾಟಾ. ಇದು ಲೈಕ್ ಸೇಮ್ ಡಿಟ್ಟೋ ಬೆನ್ಸ್ ಥರನೇ ಇರೋದು ಬ್ರೋ. ಇದು ಬೆನ್ಸೇ ಇದು ಆ್ಯಕ್ಚುಲಿ ನೋಡಬೇಕು ಅಂದರೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಈ ಕಾರ್ಸ್ನ ನೋಡಿದ್ಮೇಲೆ ತುಂಬ ಅನ್ನಿಸ್ತಾ ಇದೆ ಬ್ರೋ. ಒಂದು ದಿನ ನನ್ನ ಗ್ಯಾರೇಜಲ್ಲಿ ಅಟ್ಲೀಸ್ಟ್ ಒಂದು 4-5 ಕಾರಾದರೂ ಇಡಬೇಕು ಅಂತ ಹೆವಿ ಆಸೆ ಇದೆ. ಅಷ್ಟು ಕ್ರೇಜ್ ಇದೆ ಕಾರ್ ಬಗ್ಗೆ. ಇವಾಗ ಸದ್ಯಕ್ಕೆ ಒಂದೂ ಇಲ್ಲ. ಅಟ್ಲೀಸ್ಟ್ ಇದನ್ನಾರು ತಗೊಳಂಗ್ ಆಗ್ಬೇಕು ನಾನೀಗ. ಅಟ್ಲೀಸ್ಟ್ ಇದನ್ನ 800, ಒಂದು ಮಾರುತಿ 800 ಇಲ್ವಾ ನನಗೆ? ಶೇ, ಬೆಳಕು. ಇದನ್ನ ಆಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕೆಂದ್ರೆ ಮೂವಿ ರಿಲೀಸ್ ಆದ್ಮೇಲೆ ಅಂತೂ ಎಲ್ರಿಗೂ ಗೊತ್ತು. ಇದು ಕಾಂತಾರ ಮೂವಿಲಿ ಇದೆ. ಒಳಗಡೆ ಲೈಕ್ ಇನ್ನೊಂಥರ ಏನೋ ರೂಮ್ ತರ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಏನೋ ಹಳೆ ಕಾಲದ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ನೋಡ್ಕೊಂಡು ಹೋಗೋಣ.
ಇದು ತಾಳಿಗೆರೆ ಮಹಾಭಾರತ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಹ್ಯಾಂಡ್ ರೈಟಿಂಗ್ ಕನ್ನಡದಲ್ಲೇ ಇದೆ. ಎಲ್ಲೂ ನನ್ನ ಹ್ಯಾಂಡ್ ರೈಟಿಂಗ್ ನೋಡ್ದಂಗೆ ಅನಿಸ್ತಾ ಇದೆ. ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಪೇಜಲ್ಲಿ ನಾನು ಇದೇ ತರ ಬರ್ದಿರ್ತೀನಿ ಆಕ್ಚುಲಿ. ವಿಂಟೇಜ್ ಕಲೆಕ್ಷನ್ಸ್ ಈಸ್ ಲೈಕ್ ಅನದರ್ ವರ್ಡ್. ನನ್ನ ಹತ್ರ ಹಳೆ ಕಾಲದ ಕಾಯಿನ್ಸ್ ಎಷ್ಟೊಂದಿದೆ, ಇಷ್ಟ ನನಗೆ. ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆ್ಯಕ್ಚುಲಿ. ಈಗ ನಮ್ಗೆ ಅನಿಸುತ್ತೆ ಅದನ್ನ, ನಮ್ಗೇನು ಅನ್ಸಲ್ಲ ಅದು ಏನೋ ಇದೆಯಲ್ಲ ಅನ್ಸ್ಬಿಡುತ್ತೆ. ಲೈಕ್ ಅದನ್ನ ಮುಟ್ಟಿದಾಗ ಫೀಲ್ ಮಾಡಿದಾಗ ಶೇ ಇದು ಎಷ್ಟು ಸೂಪರ್ ಆಗಿದೆಯಲ್ಲ, ಈ ಕಾಯಿನ್ಸ್ ಎಲ್ಲ ನಮ್ಮ ಡ್ಯಾಡಿ ಅವರೆಲ್ಲ ಯೂಸ್ ಮಾಡಿದ್ದಾರೆ, ನಮಗೆಲ್ಲ ಕಾಯಿನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಆಗಲಿಲ್ಲ. ವೆಪನ್ಸ್ 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 ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಡಬಲ್ ಬ್ಯಾರಲ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಆಮೇಲೆ ಸಿಂಗಲ್ ಬ್ಯಾರಲ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ರಿವಾಲ್ವರ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಷ್ಟೇ. ಸಿ ಇಲ್ಲೆಲ್ಲ ಇಂಜಿನ್ಸ್ ಇದೆ, ಯಾವ ಥರ ಇದೆ. 4 ಸ್ಟ್ರೋಕ್ ಇಂಜಿನ್ನು, 2 ಸ್ಟ್ರೋಕ್ ಇಂಜಿನ್ನು. ಲೈಕ್ ಸಿ ಇದೆ ಇಂಜಿನ್. ಅಟ್ಲೀಸ್ಟ್ ಇಂಜಿನರು ಮುಟ್ಟಿ ಫೀಲ್ ಮಾಡೋಣ. ಕಾರು ಒಳಗಡೆ ಯಾವ ಥರ ಇರುತ್ತೆ. ಇದೆಲ್ಲ ಕಾರ್ ಲವರ್ಸ್ಗೂ ಗೊತ್ತಿರುತ್ತೆ. ಟರ್ಬೋ ಚಾರ್ಜರ್. ನನಗೆ ಯೂಟ್ಯೂಬಿಂದ ಏನಾದರೂ ಒಳ್ಳೇದಾದರೆ ಅಥವಾ ನಾನೇನಾದರೂ ಲೈಫಲ್ಲಿ ಸಕ್ಸೀಡ್ ಮಾಡಿದ್ರೆ ನನ್ನ ಗೋಲ್ ಇರೋದು ಒಂದೇ, ನಾನು ಒಳ್ಳೆ ಕಾರ್ ತೊಗೋಬೇಕು, ಒಳ್ಳೆ ಕಾರ್ ಓಡಿಸ್ಬೇಕು. ನನಗೆ ಒಳ್ಳೆ ಕಾರ್ ಆಡಿಸೋಕ್ಕಿಂತ ಈಗ ಜಸ್ಟ್ ನನ್ನ ಹತ್ರ ಒಂದು 800 ಇದ್ರೂ ತುಂಬ ಖುಷಿ ಪಟ್ಬಿಡ್ತಾ ಇದ್ದೆ. ನನ್ನ ಹತ್ರ 800 ಇಲ್ಲ ಅಂತ ನಾನೇನು ಬೇಜಾರಿಲ್ಲ. ನನ್ನ ಹತ್ರ ಬುಲೆಟ್ ಇದೆ, ಅದರಲ್ಲಿ ಓಡಾಡ್ತಾ ಇದ್ದೀನಿ. ಲೈಕ್ ಇಲ್ಲಿ ಬಂದಾಗ ಏನು ಅನ್ನಿಸ್ತು ಅಂತಂದರೆ, ಕಾರು ಇರೋರು ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ಕಾರ್ ಇಲ್ಲದೇ ಇರೋರು ತೊಗೋಬೇಕು ಅನ್ನೋ ಒಂದು ಗುರಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಮಗೆ ಒಂದು ಬ್ಯಾಡ್ ಫೀಲ್ ಏನಾಗುತ್ತೆ ಅಂದರೆ, ನಾವು ಈ ಕಾಲದಲ್ಲಿ ಹುಟ್ಲಿಲ್ವಲ್ಲಪ್ಪ, ಇವನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಒಂದು ಬರ್ಸ್ಕೊ ಬಂದಿರಬೇಕು ಅಂತಾರಲ್ಲ, ಅದು ಬರ್ಸ್ಕೊ ಬಂದಿರಬೇಕು ಆ್ಯಕ್ಚುಲಿ. ಯಾಕೆಂದರೆ ಒಂದೊಂದು ಕಾರು ಇಟ್ಸ್ ಲೈಕ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಒಂದೊಂದು ಕಾರು ಅಷ್ಟು ಸೂಪರ್ ಆಗಿದೆ ಇಲ್ಲಿ ನೋಡೋಕ್ಕೆ. ನಿಮಗೆ ಏನು ಸಖತ್ತಾಗಿದೆ ಅಂತಂದರೆ, ಆ ವಿಂಟೇಜ್ ಕಾರ್ನ ಅಟ್ಲೀಸ್ಟ್ ಮುಟ್ಟಕ್ಕೂ ಸಿಗ್ತಾ ಇಲ್ಲ ಈಗ ಅಂತ ನೀವು ಯೋಚನೆ ಮಾಡಿ. ಅದನ್ನು ಅವ್ರು ಆಲ್ರೆಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಬರೀ ನೋಡೋಕ್ಕಷ್ಟೇ ಸಿಕ್ಕಿರೋದು. ಮುಂದೊಂದು ದಿನ ಮೋಸ್ಟ್ಲಿ ಇವಾಗ ನಾವು ಓಡಿಸ್ತಾ ಇರೋ ಕಾರು ಎಲ್ಲ ಇದಾಗುತ್ತೆ, ಏನಪ್ಪ ಅಂತಂದರೆ ವಿಂಟೇಜ್ ಥರ ಆಗ್ಬಿಡುತ್ತೆ. ಅವಾಗೆಲ್ಲ ಎಲೆಕ್ಟ್ರಿಕ್ ಬಂದ್ಬಿಡುತ್ತೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಲ್ಲರೂ ಇಂಜಿನ್ನೇ ಓಡಿಸಿ, ಪೆಟ್ರೋಲ್ ಡೀಸೆಲ್ ಅದನ್ನೇ ಓಡಿಸೋಕೆ ಟ್ರೈ ಮಾಡಿ ಅದನ್ನೇ ಓಡಿಸ್ತಾ ಇದ್ದೀವಿ. ನಮಗೆ ಮೋಸ್ಟ್ಲಿ ನಮ್ಮ ಕಾಲಕ್ಕೆ ಲಾಸ್ಟ್ ಅನಿಸುತ್ತೆ ಈ ಪೆಟ್ರೋಲ್ ಡೀಸೆಲ್ ಎಲ್ಲ. ಆಲ್ರೆಡಿ ಎಲೆಕ್ಟ್ರಿಕ್ ಬಂದು ನಮ್ಮನ್ನೆಲ್ಲ ಹೊಡಿತಾ ಇದೆ. ಇನ್ ಫ್ಯೂಚರ್ ನಾವು ನಮ್ಮ ಮಕ್ಕಳ ಕಾಲದಲ್ಲೆಲ್ಲ ಮೋಸ್ಟ್ಲಿ ಇಂಜಿನ್ಸ್ ಎಲ್ಲ ನೋಡೋಕ್ಕಾಗಲ್ಲ ಅನಿಸುತ್ತೆ, ಆ ಸೌಂಡ್ ಕೇಳೋಕ್ಕಾಗಲ್ಲ ಅನಿಸುತ್ತೆ. ಎಲ್ಲೋ ಒಂಥರ ಬ್ಯಾಡ್ ಫೀಲ್ ಆಗುತ್ತೆ. ಇದ್ದಾಗಲೇ ತೊಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ. ಇರುತ್ತೆ, ಇನ್ನೊಂದು ಸ್ವಲ್ಪ ವರ್ಷ ಇರುತ್ತೆ, ಬಟ್ ಇನ್ ಫ್ಯೂಚರ್ ಕಂಪ್ಲೀಟ್ ಎಲೆಕ್ಟ್ರಿಕ್ ಆಗಿಬಿಡುತ್ತೆ. ಅವಾಗ ಲೈಕ್ ತುಂಬ ಬೇಜಾರಿರುತ್ತೆ, ತುಂಬ ಬೇಜಾರಾಗುತ್ತೆ.